ಸ್ವಲ್ಪ ಮತ್ತೆ ಇಡ್ಲಿಕ್ಕೆ ಆಗುದಿಲ್ಲ. ಈ ಸಾಮಾನೆಲ್ಲ ಒಳಗೆ ಇಟ್ಟು ಆದ್ಮೇಲೆ ಇಡುವ. ಅದನ್ನೆಲ್ಲ ಅವ್ರು ಇಡ್ತಾರೆ ಬಿಡಿಪ್ಪ. ಹಲೋ ಸರ್, ನಮಸ್ತೆ. ನಮಸ್ತೆ. ನಿನ್ನೆ ಯಾರ ನಿಮ್ ಜೊತೆ ಕದ್ರಿ ಪಾರ್ಕ್ ಅಲ್ಲಿ ಇದ್ದದ್ದು? ಕದ್ರಿ ಪಾರ್ಕ್? ನಾನು? ನಿಮ್ಗೆಂತ ಮಂಡೆ ಸರಿ ಇಲ್ವಾ? ಸತ್ಯ ಬೊಗಳ ನಾಯಿ. ರಕ್ಷಿತ್ ಜೊತೆಗಿದ್ದಮ್ಮ. ರಕ್ಷಿತ್ ಯಾವಾಗ ಹುಡುಗಿ ಆದದ್ದು? ಯಾರ ಹುಡುಗಿ? ಸತ್ಯ ಹೇಳು. ರಕ್ಷಿತಾ. ನೋಡು, ಇದೇ ಲಾಸ್ಟ್. ಇನ್ನು ಮುಂದೆ ಎಲ್ಲಾದ್ರೂ ಹುಡುಗಿಯರ ಜೊತೆ ಸುತ್ತಾಡೋದು ನೋಡಿದ್ರೆ ರೋಡಲ್ಲೇ ಬಡಿತೇನೆ. ನಿಮ್ಗೆ ಈಗಿನವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ಎಲ್ಲ ಅಪ್ಪನ ಬುದ್ಧಿಯೇ ಬಂದಿದೆ, ದರಿದ್ರದ್ದು. ಪ್ರಜು, ಅಕ್ಷಯ್, ಎಂತಾಯ್ತಾ? ನಿನ್ ಗೊತ್ತುಂಟಲ್ಲ, ಯಾವಾಗ್ಲೂ ಅವ್ರದ್ದು ಇದ್ದದ್ದೇ. ಇನ್ನು ಅವ್ರಿಗೆ ಸಮಾಧಾನ. ಇಡಿ. ಲೇಟ್ ಆಯ್ತಾ? ಹಾ, ಸ್ವಲ್ಪ ಬೇಗ ಬಾ. ಸ್ಟಾರ್ಟೇ ಆಗುದಿಲ್ಲ ಅಮ್ಮ. ಎಂತಲ್ಲ ಲಗಡೆ ತೆಗಿತ್ಯಾ? ಈ ಕಡೆ ಬಾ. ಹೀಗೆ ಸ್ಮೂತ್ ಆಗಿ ಕಿಕ್ ಕೊಡಿದ್ರೆ ಸ್ಟಾರ್ಟ್ ಆಗುದಿಲ್ಲ ಅಂತ ಹೇಳ್ತದ ಅದು. ನಿಮ್ಗೆ ಈಗಿನವರಿಗೆ ವೀಲಿಂಗ್ ಮಾಡಿ ಸೊಂಟ ಮುರಿದುಕೊಂಡು ಮಲಗಲಿಕ್ಕೆ ಒಂದು ಗೊತ್ತುಂಟು. ಅಲ್ಲ, ಇದರಲ್ಲಿ ವೀಲಿಂಗ್ ಆಗ್ತದ? ಯಬ್ಬಾ, ಸ್ವಲ್ಪ ಹೊತ್ತಾದ್ರೂ ಸುಮ್ನಿರ್ಲಿಕ್ಕೆ ಆಗುದಿಲ್ವಾ ನಿಮ್ಗೆ? ಎಂತ ಸುಮ್ಮನೆ ನಿನ್ ಬಾಯಲ್ಲಿ ಇಂಥ ಒಳ್ಳೆ ಶಬ್ದ ಹೇಗೆ ಬಂತ? ನೀ ಕೂತ್ಕೊಳ್ಳ. ಇವ್ರದ್ದು ಯಾವಾಗಲೂ ಇದ್ದದ್ದು. ಸ್ಕೂಟರ್ ಜಾಗ್ರತೆ. ಒಂದ್ ನಿಮಿಷ, ಗೇಟ್ ಹಾಕ್ತೀನಿ. ಅಕ್ಷಯ್, ಅದು ಬಾಡಿಗೆ ಮನೆಗೆ ಯಾರು ಬಂದದ್ದು? ಅದು ಫ್ರಾನ್ಸಿಸ್ ಲೋಬ ಅಂತೆ. ಕರ್ಮ ನಿನ್ನದು. ಹುಡುಗಿ ಯಾರ? ಅದು ಫ್ರಾನ್ಸಿಸ್ ಲೋಬ ಮಗಳು. ಎಂತ ಫಿಗರ್. ನಿನ್ಗೆ ದೀಪಾವಳಿ ಅಂತಲ್ಲ ಸಾವು. ಆಗ ನಿನ್ಗೆ ನಾಚಿಗೆ ಅಂತಕ್ಕ. ಹಾಯ್ ಬ್ರೋ. ಹೇ, ಆ ವಾಟ್ಸ್ಆ್ಯಪ್ ಡಿ ಪಿ ಒಂದು ಚೇಂಜ್ ಮಾಡಿದ. ನಿನ್ನೆ ಪ್ರಸಂಗದಲ್ಲಿ ಸುಂದರ ಶೆಟ್ಟರು ಭಾಗವತಿಗೆ ಮಾಡಿದ್ರಲ್ಲ, ಹಳೆ ಒಂದು ಎದ್ದು ಕಾಣ್ತೀವಿ. ಹೌದು. ರಕ್ಷೆ. ಹಾಯ್ ಸರ್. ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನೀನು ಮೊನ್ನೆ ನೋಡ್ಬೇಕಿತ್ತು. ಮಾಸ್ಟ್ರೆ, ನಂಗೆ ಆ ದುರ್ಯೋಧನ ಪಾತ್ರ ಉಂಟಲ್ಲ, ಭಯಂಕರ ಇಷ್ಟ ಆಯ್ತು ಮಾಸ್ಟ್ರೆ. ಮಾಡಿದ್ದು 6 ತಿಂಗಳ ಹಿಂದೆ ನಾನೊಮ್ಮೆ ಮಾಡಿದ್ದೆ. ಆ ಪಾತ್ರವೇ ಹಾಗೆ ಪಾತ್ರಧಾರಣ ಮರಳು ಮಾಡ್ತದೆ. ನಾಡ್ದು ಕರ್ಣಾರ್ಜುನ ಕಾಳಗುಂಟು. ಅದು ಯಾರು ಮಾಡ್ತಿದ್ದಾರೆ? ಅರ್ಜುನ ನಾನೇ, ಕರ್ಣ ನಮ್ಮ ಬಲರಾಮನ್ನ. ಸೂಪರ್. ಹಾಗಾದ್ರೆ ನೋಡುವಂತದ್ದೇ ಮಾಸ್ಟರ್. ಗುಡ್ ಮಾರ್ನಿಂಗ್ ದಾಮ ಸರ್. ಗುಡ್ ಮಾರ್ನಿಂಗ್. ಏನು ಡೀಪ್ ಡಿಸ್ಕಷನ್? ಹಾಗೇನಿಲ್ಲ. ನಿನ್ನೆ ಗದೈದ ಪ್ರಸಂಗ ನೋಡಿದ್ರೆ ಮೇಡಮ್? ಇಲ್ಲ, ನಾವು ರೇಸ್ 3ಗೆ ಹೋದದ್ದು. ಅದೇನು ತೆಲುಗು ಮೂವಿಯಾ? ಪಿಕ್ಚರ್ ಅಲ್ಲ ಮೇಡಮ್, ಯಕ್ಷಗಾನ. ಅದು ನಿಮ್ಮೂರಲ್ಲೇ ನಡೆದದ್ದು. ನಮ್ಮ ಸಂಸ್ಕೃತಿಯ ಗಂಡು ಕಲೆ ಅದು. ಪಟ್ಲ ಸತೀಶ್ ಶೆಟ್ಟರ ಭಾಗವತಿಕೆ ಕೇಳಿ ಒಮ್ಮೆ. ರಾತ್ರಿ ನಿದ್ದೆಲ್ ಸಹ ಅದೇ ಕೇಳ್ತದೆ ನಿಮ್ಗೆ. ಅಷ್ಟು ಪವರ್ ಉಂಟು ಯಕ್ಷಗಾನಕ್ಕೆ. ನಾಡಿದ್ದು ಕರ್ಣಾರ್ಜುನ ಕಾಳಗುಂಟು, ಬನ್ನಿ. ನೋಡುವ ಸರ್. ಕ್ಲಾಸ್ ಇದೆ, ಬರ್ತೇನೆ. ಸರಿ. ಅಲ್ಲ ಮಾಸ್ಟ್ರೆ, ಅಂಥವ್ರಿದ್ರೆ ನಮ್ಮ ಕಲೆ ಸಂಸ್ಕೃತಿ ಹೇಗೆ ಬೆಳೆದು ಮಾಸ್ಟ್ರೆ? ಹಣೆ ಬರ ಮಾರೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಮನರಂಜನೆ ಅವರವರ ಆಯ್ಕೆ ಅಲ್ವಾ? Since most of you all have doubts regarding the equation from the last class, we shall solve it again today. Please pay attention. Prove that sine to the power of 4x minus cos to the power of 4x divided by sine square x minus cos square x is equal to 1.
Vinil, what happened? ನಥಿಂಗ್ ಮ್ಯಾಮ್. Then why are you laughing? ತಲೆ ಸರಿ ಇಲ್ವಾ ನಿಂಗೆ? ಮ್ಯಾಮ್ ರಾಧೇಶ್. ರಾಧೇಶ್, ಯು ಗೆಟ್ ಅಪ್. ಕ್ಲಾಸಲ್ಲಿ ಏನ್ ಕಾಮಿಡಿ ಮಾಡ್ತೀಯಾ? ಬೆಳಿಗ್ಗೆ ಬಂದು ನಮ್ ತಲೆ ತಿಂತೀಯಲ್ಲ, ಹೊಟ್ಟೆಗೇನ್ ತಿಂತೀಯಾ? ಬೆಳಿಗ್ಗೆ ಗೆಣಸ್ ತಿನ್ನೋದು ಮೇಡಮ್. ಸೈಲೆನ್ಸ್. ಬೋತ್ ಆಫ್ ಯು ಗೆಟ್ ಔಟ್. ವಿನಿಲ್, ನೀನ್ ಸಹ. ಮೇಡಮ್ ನಾನೆಂತ ಮಾಡಿದೆ? ಊಸು ಬಿಟ್ಟದಕ್ಕೆ ನಗಡಿದವ, ಅದಕ್ಕೆ ನಂಗೆ ಯಾಕೆ ಶಿಕ್ಷೆ? ಔಟ್. ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಮಾಡಿದಕ್ಕೆ ಸಹ ಶಿಕ್ಷೆ ಆಗುದಿಲ್ಲ, ಒಂದು ಊಸು ಬಿಟ್ಟದಕ್ಕೆ ಶಿಕ್ಷೆಯಾ? ಅಮಾರಿಗೆ ಯಾವುದಕ್ಕೂ ಸ್ವತಂತ್ರ ಇಲ್ಲ. Silence everybody. Let's continue. Can anybody guess the answer? Samskruti, can you? No, ma'am. Sin square x plus cos square x is equal to 1. Right answer. Very good. ಏ ರಕ್ಷಿ, ನಾಡಿದ್ದು ಕಲ್ಚರಲ್ ಪ್ರೋಗ್ರಾಮ್ ದಿವಸ ನಮ್ಮ ಕ್ಲಾಸಿನ ಮರ್ಯಾದೆ ನಿನ್ನ ಕೈಯಲ್ಲಿ ಉಂಟಾಯ್ತಾ? ಮತ್ತೆ ನನ್ನಂತವ್ರಿಗೆ ಈ ಪೋಲಿ ಆಟಗಳನ್ನು ಬಿಟ್ರೆ ಮತ್ತೆ ಎಂತ ಸಹ ಗೊತ್ತಿಲ್ಲ. ನನ್ನ ಹತ್ರ ಎಂತ ಹೇಳ್ಬಾರ್ದು. ನಿನಗೆ ಹೇಳಿ ಎಂತ ಪ್ರಯೋಜನ? ನಮ್ದು ಇದ್ದದೆಯಾ ಯಕ್ಷಗಾನ? ವಾಹ್ ಸೂಪರ್ ಮಾರ್ರೆ. ಏ ಅಲ್ಲೋಡ ಫ್ರಾನ್ಸಿಸ್ ಮಗಳು. ಏ ರಕ್ಷಿ, ಇವಳು ಹೀಗೆ ದಿನಾಲು ನೀರಾಗ್ತಾ ಇದ್ರೆ ನಾವು ಎಕ್ಸಾಮಲ್ಲಿ ಪಾಸ್ ಆಗೋದು ಮಾತ್ರ ಡೌಟ್ ಆಯ್ತಾ? ಏ ಹೋಗ, ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ನೀನು ಬೇಕಾದ್ರೆ ಟ್ರೈ ಮಾಡು. ಥ್ಯಾಂಕ್ ಯು. ಹುಡುಗಿ ಚಂದ ಇದ್ದಾಳೆ. ಏ ಹೋಗ, ಬಾಯ್. ರಕ್ಷಿತ್, ರಕ್ಷಿತ್, ನಮ್ಮ ಮನೆ ಹುಂಜ ಬಾವಿಗೆ ಬಿದ್ದಿದೆಯಾ, ಒಮ್ಮೆ ಬಂದು ತೆಗೆದುಕೊಡ. ಹಾ ಬರ್ತೇನೆ. ರಕ್ಷಿತ್, ನಮ್ಗೊಂದು ಬಟ್ಟೆಗೆ ಕಲ್ಲು ಬಂದಿದೆ ಮಾರಾಯ, ಒಂಚೂರು ಕೈ ಕೊಡ್ಲಿಕ್ಕೆ ಬಾ ಮಾರಾಯ. ಹಾ ಸರಿ. ಏ ಫಸ್ಟ್ ಬಂದು ನಮ್ಮ ಹುಂಜ ತೆಗೆದು ಕೊಡ್ತೀಯಾ ಅಂತ ನೀನು. ಏ ಒಂದು ಕಲ್ಲಿಗೆ ಕೈ ಕೊಡ್ಲಿಕ್ಕೆ ಎಷ್ಟು ಹೊತ್ತುಂಟಾ? ನಿಮ್ದು ಕಲ್ಲಿಗೆ ಕೈ ಕೊಟ್ಟು ಮತ್ತೆ ನನ್ಗೆ ಕೈ ಕೊಟ್ರೆ ಗತಿ. ಎಂತ ಕೈ ಕೊಡುದು? ಎಂತ ಕೈ ಕೊಡುದು ಅಂದ್ರೆ ಎಂತ? ಅವನು ಒಂದು ಕೈಗೆ ಬಂದು ಕೈ ಕೊಟ್ರೆ ಜಾಸ್ತಿ ಆಯ್ತಾ? ನಿನ್ಗೆ ಆಂಟಿ, ನೀವು ಟೆನ್ಷನ್ ಮಾಡಬೇಡಿ, ನಾನು ಬರ್ತಾನಂತ ಹೇಳಿದಲ್ಲ. ಹೋಗುದು? ಹೌದು, ಪಪ್ಪನ್ಗೆ ಯಾವುದೋ ಕ್ಯಾಟ್ರಿಂಗ್ ಆರ್ಡರ್ ಇದೆ ಅಂತ ಹೋಗಿದ್ದಾರೆ, ಅದಕ್ಕೆ ಬಸ್ಸಲ್ಲಿ ಹೋಗ್ಬೇಕಲ್ಲ. ನೀನೆಂತ ಕಲಿಯುದ? ನಾನು ಅಲೋಶಿಯಸ್ ನಲ್ಲಿ MSc ಮಾಡ್ತಾ ಇದ್ದೇನೆ ಆಂಟಿ. ಅಲ್ಲ ಲೊಲಿಟಾ, ಅಷ್ಟು ಚಿಕ್ಕ ಮನೆಯಲ್ಲಿ ನಿಮ್ಗೆ ಅಡ್ಜಸ್ಟ್ ಆಗ್ತದಾ? ಆಗ್ತದೆ ಆಂಟಿ, ಪಪ್ಪ ಮತ್ತೆ ನಾನು ಇಬ್ಬರೇ ಅಲ್ವಾ ಇರೋದು. ಊರಲ್ಲಿ ಹೊಸ ಮನೆ ಕಟ್ಟಿಸ್ತಿದ್ದಾರೆ, ಅಲ್ಲಿವರೆಗೂ ಬಾಡಿಗೆ ಮನೇಲಿ ಇರುವ ಅಂತ. ಓಹೋ ಹಾಗೆ. ದೊಡ್ಡಮ್ಮನ ಮನೇಲಿ ಇರ್ಲಿಕ್ಕೆ ಹೇಳಿದ್ರು, ಪಪ್ಪನಿಗೆ ಇಷ್ಟ ಇಲ್ಲ. ಅಮ್ಮ, ಇನ್ನು ನೀರು ಬಿಸಿ ಆಗಿಲ್ವಾ? ಹೋಗಿ ನೋಡು, ಎಲ್ಲ ಕಾಲ ಬುಡಕೆ ಮಾಡಿ ಕೊಡ್ಬೇಕಾ? ಆಯ್ತು. ಸರಿ ಆಂಟಿ, ನಂಗೆ ಲೇಟ್ ಆಯ್ತು, ಸಂಜೆ ಸಿಗುವ. ಬಾಯ್. ಆಯ್ತಮ್ಮ, ಸರಿ. ದಿನ ಓದಾಗೆ ಪೂರಿ ಸೈ ಸಣ್ಣದಾಗ್ತುಂಟು. ನೀವು ತಗೊಳ್ಳಿ. ಸಾಕಾಗೋದಿಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್. ಹಾಂ ರಕ್ಷಿತ್. ಹಾಂ ಸರ್. ನಾಳೆ ಕುತ್ತಾರ್ನಲ್ಲಿ ಕೃಷ್ಣಾರ್ಜುನ ಕಾಳಗುಂಟು. ಓಕೆ. ನಾನು ಅರ್ಜುನ, ತಪ್ಪಿಸ್ಬೇಡ ಆಯ್ತಾ? ಭಾಗವತದಲ್ಲಿ ಸುಂದರ ಶೆಟ್ಟಿ ಇರ್ತಾರೆ. ಓ ಸೂಪರ್ ಸರ್, ಖಂಡಿತ ಬರ್ತೀನಿ. ಸರ್ ನಮ್ಮನ್ನು ಕರೆಯೋದಿಲ್ವಾ? ಅಲ್ಲ, ನೀವು ಅಲ್ಲಿ ಬಂದು ನಿದ್ದೆ ಮಾಡೋದಕ್ಕಿಂತ ಮನೆಯಲ್ಲೇ ಮಲಗಿ. ಈ ಕಲೆ ಎಲ್ಲ ನಿಂಗಾಗುವಂಥದ್ದಲ್ಲ, ಅದು ಹೃದಯದಿಂದ ಅನುಭವಿಸೋರು ಮಾತ್ರ ನೋಡ್ಬೇಕು. ಆಗ ಅದಕ್ಕೆ ಸಹ ಒಂದು ಮರ್ಯಾದೆ. ಕರೆಕ್ಟ್ ಸರ್. ನಾನು ನಿಂಗೆ ಸಹ ಸೇರಿಸಿ ಹೇಳಿದ್ದು. ಸರಿ, ಸಿಗುವ. ಸರ್ ತಿಂಡಿ ತಗೊಳ್ತೇನೆ, ನೀವು ತಿನ್ನಿ. ರಕ್ಷಿ, ನಾಡಿದ್ದು ಎಕ್ಸಾಮ್ ಅಲ್ವಾ? ಕೊನೆ ಸಲ ನಿನ್ನ ರ್ಯಾಂಕ್ ತೆಗೆದು ಹುಡುಗರದು ಮರ್ಯಾದೆ ಒಂದು ಉಳಿಸ್ಬೇಕು. ವರ್ಷ ಈ ಹುಡುಗಿಯರದೇ ಮೇಲುಗೈ. ಈ ಹುಡುಗರ ಕೈಯಲ್ಲಿರ್ತದೆ ಗೊತ್ತಾಗುದಿಲ್ಲ. ಬಶೀರಾಗ ಒಂದು ಲೈಟ್ಸ್ ಕೊಡಿ. ಕೊಟ್ಟೆ. ಮತ್ತೆ ರಕ್ಷಿದೆ? ಹೇಳ್ಬೇಕು ಅಂಕಲ್. ಆಯ್ತಾ, ಎಕ್ಸಾಮ್ ಆಯ್ತಾ? ಆಯ್ತು. ನನ್ನ ಮಗಳದು ಆಗ್ತಾ ಉಂಟು. ಹೌದಾ? ಹೌದಾ ರಕ್ಷಿತೆ, ನಿಮ್ಮ ಮನೆ ಮರದಲ್ಲಿ ಪೇರಳನ್ನು ತುಂಬ ಆಗ್ತಾ ಉಂಟಲ್ವಾ? ಈ ವರ್ಷ ಆದದ್ದು. ಹೌದು. ಎಂತ ಅದು, ಕೆಂಪು ಪೇರಳೆ ಅಣ್ಣ? ಕೆಂಪು ಪೇರಳೆ ಅಲ್ಲ, ಬಟ್ ಅದು ಜಾತಿದು ಕಸಿ. ಓ, ನನ್ನ ಮಗಳೇ ಪೇರಳೆ ಹಣ್ಣು ಅಂದ್ರೆ ತುಂಬ ಜೀವ ಮಾರ. ಮೊನ್ನೆಯಿಂದ ನನ್ನ ಮಂಡೆ ತಿಂತದ. ಒಂದು ಪೇರಳನ್ನು ಕೇಳು, ಒಂದು ಪೇರಳನ್ನು ಕೇಳು ಅಂತ. ಒಂದು ತೆಗೆದುಕೊಡು ಮಾರ ಅವಳಿಗೆ. ಶೋರ್ ಅಂಕಲ್. ಹಿಂಗೆ ಹಣ ಬೇಕಾದ್ರೆ ಕೊಡ್ತೇನಾ?
ಅದಕ್ಕೆ ಎಂತ ಕಾರಣ ಅಂಕಲ್? ನಿಮ್ಮ ಮನೆಯಲ್ಲಿ ಮರ ಇಲ್ವಾ? ಅದು ಕಾಯಿ ಕಪ್ಪಾಗಿ ಉದುರ್ತದ. ಅದು ಮರಕ್ಕೇನಾದರೂ ರೋಗ ಇರಬೇಕು, ಹೆಚ್ಚಿನ ಅಂಶ. ಹೌದು, ನಮ್ಮ ಮನೆಯಲ್ಲಿ ಯಾರು ತಿನ್ನೋದಿಲ್ಲ, ಎಲ್ಲ ಬಾವಲಿ ತಿಂತ ಇರ್ತದೆ. ಹೌದಾ? ಅವಳಿಗೆ ಬೇಕಾದ್ರೆ ತೆಗಿಲಿಕ್ಕೆ ಹೇಳಿ. ಆಯ್ತಾಯ್ತಾಯ್ತಾಯ್ತು. ಎಂತ ಉರಿಯ, ಮೊನ್ನೆಯಿಂದ ಅಂಕದ ಕೋಳಿ ಮಾಂಸ ತಿಂದು ಬಾಡಿ ಹೀಟ್ ಆಗಿದ. ಇವನೊಂದು ದೊಡ್ಡದು. 3 ಬೊಂಡ ಕುಡಿ, ಎಲ್ಲ ಸರಿ ಆಗ್ತದೆ. ಬೊಂಡ ಕುಡಿಯುವ. ರಕ್ಷಿತ್, ನಿನ್ನ ಫೇಸ್ಬುಕ್ ಯೂಸರ್ ನೇಮ್ ಎಂತದ? ನಾನು ಫೇಸ್ಬುಕ್ ಯೂಸ್ ಮಾಡೋದಿಲ್ಲ. ವಾಟ್? ನೀನು ಫೇಸ್ಬುಕ್ ಯೂಸ್ ಮಾಡೋದಿಲ್ವಾ? ಫೇಸ್ಬುಕ್ ಯೂಸ್ ಮಾಡೋದಿಲ್ವಾ? ನಾನು ಫೇಸ್ಬುಕ್ ಇಲ್ಲ ಅಂತ ಹೇಳಿದ್ದು. ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID, ಆಧಾರ್ ಕಾರ್ಡ್ ಎಲ್ಲ ಉಂಟು. ಇವನೊಂದು ತಂತ್ರಜ್ಞಾನದ ದುರಂತವೇ. ನನ್ನ ಹತ್ರ ಫೇಸ್ಬುಕ್ ID ಉಂಟು, ಬೇಕಾ? ಸಾವು. ಹೇ ರಕ್ಷಿತ್, ನಿನ್ನ ದುರ್ಯೋಧನ ಪರ್ಫಾರ್ಮೆನ್ಸ್ ಯಾವಾಗ ನೋಡ್ಲಿಕ್ಕ ನಾವು? ವೆರಿ ಸೂನ್. ಕಲ್ಚರಲ್ ಪ್ರೋಗ್ರಾಮಿಗೆ ಗ್ಯಾರಂಟಿ. ನಿನಗೆ ದುರ್ಯೋಧನನ ರೋಲ್ ಮಾತ್ರ ಇಷ್ಟವಾ? ಆಕ್ಚುಲಿ ನಾನು ಭೀಮನ ರೋಲ್ ಪ್ಲೇ ಮಾಡ್ಬೇಕಂತಿದ್ದೇನೆ. ಸಾವು. ಸರಿ, ನಾಳೆ ಸಿಗ. ಬಾಯ್ ಬಾಯ್ ಬಾಯ್. ಈ ನಾಡು ನುಡಿ ಸಂಸ್ಕೃತಿಗಿಂತ ನನಗೆ ಈ ಸಂಸ್ಕೃತಿ ಅಂದರೆ ತುಂಬ ಇಷ್ಟ. 3 ವರ್ಷದಿಂದ ಇವಳಿಂದ ಸುತ್ತಾ ಇದ್ದೇನೆ, ಕನೆಕ್ಟೇ ಆಗಲಿಲ್ಲ. ಆದರೆ ನಿನ್ನ ಹಿಂದೆ ಮಾತ್ರ ಸೂರ್ಯನ ಸುತ್ತ ಭೂಮಿ ಸುತ್ತಿದಾಗೆ ಸುತ್ತಾ ಇದ್ದಾಳೆ. ಬಿಡ್ಬೇಡ ಆಯ್ತಾ, ಎಂತಾದ್ರೂ ಮಾಡು, ನಾನಿದ್ದೇನೆ. ನೀನು ಆ ಸನ್ನಿ ಲಿಯೋನ್ ವಿಡಿಯೋ ನೋಡೋದು ಸ್ವಲ್ಪ ಕಡಿಮೆ ಮಾಡು, ಎಲ್ಲ ಸರಿ ಆಗ್ತದೆ. ಯಾರು ಮಾರೇ ಇವ? ಹಾಯ್, ಗುಡ್ ಮಾರ್ನಿಂಗ್ ಆಲ್. ಹೇಗಿದ್ದೀರಾ? ಇವತ್ತಿನ ದಿನ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಡೀ ಕಾಲೇಜ್ಗೆ ಹಬ್ಬದ ದಿನ. ಕಲರ್ ಕಲರ್ ಕಲರ್, ಎಲ್ಲೋಡಿದ್ರು ಬರೀ ಕಲರ್ಸ್ಗಳೇ ಕಾಣ್ತಾ ಇದೆ. ಅಂಡ್ ಇದಕ್ಕೆ ಕಾರಣ ಕಲರ್ಫುಲ್ ಮನಸ್ಸುಗಳ, ಕಲರ್ಫುಲ್ ಪ್ರತಿಭೆಗಳ ಸಾಂಸ್ಕೃತಿಕ ಹಬ್ಬ. పెత్రాసద పెట్టు ఊరుద పిలిపులు నలిపున పొర్లుతు యానా. ಈಗ ಭಾವಗೀತೆಯೊಂದಿಗೆ ಬರುತ್ತಿದ್ದಾರೆ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರಾಹುಲ್ ಫ್ರಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನಾಕ್ಷರತೆಯ ಬಗ್ಗೆ ಮಾತನಾಡಲು ಬರುತ್ತಿದ್ದಾರೆ. ಹಲೋ ಎವ್ರಿವಾನ್. ನಿರಕ್ಷರತಾ ನಮ್ಮ ದೇಶ ಏನಿದೆ, ಇಲ್ಲಿ ಬಹುತ್ ಶಾಪ ಇದೆ. ಹೊಟ್ಟೆಗೆ ಅನ್ನ ಇಲ್ಲ, ಅವನು ಗರೀಬ್ ಅಲ್ಲ. ಶಿಕ್ಷಣ ಏನೂ ಇಲ್ಲ, ಅವನು ನಿಜ गरीब. मेरे देश में शिक्षण बहुत कम है, उसका पता हमें लोगों के कपड़े से ही पता चलता है. मॉल के ही उदाहरण ले लीजिए. इफ यू वेयर अ लुंगी इन अ मॉल, सिक्योरिटी विल डिटेक्ट यू. लुंगी इज अ सिंबल ऑफ बीइंग अनपढ़. हमारे साइड आई मीन साउथ इंडिया, वी कैन फाइंड अनपढ़ पीपल बाय जस्ट सीइंग देयर हुलिया. हमारे वहां लुंगी एक अनपढ़ लोगों की निशानी मानी जाती है. कुछ लोगों का हालत इतना खराब है कि लुंगी के साथ साथ पान गुटखा भी खाके एकदम अनसिविलाइज्ड लगते हैं. हालांकि इन दिनों निरक्षरता कम हो रही है, पर मुझे लगता है कि शिक्षण का व्यापारीकरण करने से ये
क्या चाहिए आपको क्या चाहिए? ರಕ್ಷಿತ್ ಎಂತ ಇದಲ್ಲ ಔಟ್ ಗೆಟ್ ಔಟ್. ಪ್ರಿನ್ಸಿಪಾಲ್ ಯಕ್ಷಗಾನಕ್ಕೆ ಅವಮಾನ ಮಾಡಿದ್ರು. ಯಕ್ಷಗಾನ ನಮ್ಮ ಸಂಸ್ಕೃತಿಯ ಭಾಗ, ನಮ್ಮ ಕರಾವಳಿಯ ಗಂಡು ಕಲೆ. ಯಕ್ಷಗಾನಕ್ಕೆ ಅವಮಾನ ಮಾಡಿರುವ ಪ್ರಿನ್ಸಿಪಲ್ ಬಹಿರಂಗವಾಗಿ ಕ್ಷಮೆ ಕೇಳಲೇಬೇಕು. ಎಂತ ಕಲ್ಲು ತೂರಾಟ ಮಾಡದ? ಕಲ್ಲು ತೂರಾಟ ನಿನ್ನ ಅಪ್ಪ ರಿಕ್ಷಾ ತೆಕೊಂಡು ಬರ್ತಾನಲ್ಲ ಆಗ ಮಾಡು. ಇದೊಂದು ಹೀನ ಕೃತ್ಯ. ಇದಕ್ಕೆ ಪ್ರೇರಣೆ ಕೊಟ್ಟ ನಾತಿಗಳ ಕ್ಷಮೆ ಕೇಳಬೇಕು. ಧಿಕ್ಕಾರ 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 ಧಿಕ್ಕಾರ. ನಿಲ್ಸಿ. ನೋಡಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಸಹ ಒಬ್ಬ ಯಕ್ಷಗಾನ ಕಲಾವಿದ. ಪ್ರಿನ್ಸಿಪಾಲ್ರು ಯಕ್ಷಗಾನಕ್ಕೆ ಅವಮಾನ ಮಾಡಲಿಲ್ಲ, ಆಗ್ತಿದ್ದ ದೊಡ್ಡ ಅನಾಹುತ ತಪ್ಪಿಸಿದ್ದಾರೆ ಅಷ್ಟೇ. ದಯವಿಟ್ಟು ಇದನ್ನು ದೊಡ್ಡ ವಿಷಯ ಮಾಡಬೇಡಿ. ಸರ್, ಅವ್ರು ಸಾರಿ ಕೇಳಲೇಬೇಕು. ಅವರು ಮಾಡಿರೋದು ಘನಘೋರ ಅಪರಾಧ. ನೋಡಿ, ನಾನು ತಪ್ಪು ಮಾಡಿದ್ದೇನಂತ ನನಗನ್ಸಿಲ್ಲ. ನಿಮ್ಮ ಕಣ್ಣಿಗೆ ಅದು ತಪ್ಪು ಅಂತ ಕಂಡ್ರೆ ಐ ಕಾಂಟ್ ಹೆಲ್ಪ್. ಎನಿವೇ, ದಯವಿಟ್ಟು ಕ್ಷಮಿಸಿ. ಐ ಆಮ್ ಸಾರಿ. ನಾಟಿಯಲ್ಲಿ ಅವನು ಸಾರಿ ಕೇಳಬೇಕು. ಹೌದು ಹೌದು. I am extremely sorry, friends. It won't happen again. ಪ್ರಿನ್ಸಿಪಲ್ ಕತೆ ಮುಗೀತು. ಇನ್ನ ಎಲೆಕ್ಟ್ರಾನಿಕ್ಸ್ ನರಸಿಂಹಮೂರ್ತಿ ಇದ್ದಾನೆ. ಈ ಸತಿ ಎಲ್ಲ ಲೆಕ್ಚರರ್ ಸೇರಿ ನಿನ್ನ ಚಡ್ಡಿ ಜಾರಿಸೋದು ಗ್ಯಾರಂಟಿ. ಥ್ಯಾಂಕ್ಸ್ ಸರ್. ಹೇ ರಕ್ಷಿತ್, ನಿನ್ನ ರಿಸಲ್ಟ್ ನೋಡಿದೆ. ನೀನು ಮನ್ಸು ಮಾಡಿದ್ರೆ ಡಿಸ್ಟಿಂಕ್ಷನ್ ತೆಗಿಬೋದಿತ್ತು, ಆದರೆ ನಿನ್ನ ಟ್ಯಾಲೆಂಟಿಗೆ ಈ ಮಾರ್ಕ್ಸ್ ಸಾಕಾಗಲಿಲ್ಲ. ಸಂಸ್ಕೃತಿ, ಡಿಸ್ಟಿಂಕ್ಷನ್ ತಗೊಳ್ಳೋದು ದೊಡ್ಡ ಸಾಧನೆನಲ್ಲಮ್ಮ. ಡಿಸ್ಟಿಂಕ್ಷನ್ ತಗೊಂಡ್ರೆ ಮಾತ್ರ ಬುದ್ಧಿವಂತರನ್ನೋ ದರಿದ್ರ ಪರಿಸ್ಥಿತಿ ಈಗಿನ ಪೋಷಕರಲ್ಲಿದೆ. ಅದಕ್ಕೆ ಪ್ರತಿಭೆಗಳು ಸಾಯ್ತಾ ಇರೋದು. ಡಿಸ್ಟಿಂಕ್ಷನ್ ತಗೊಂಡು ಎಷ್ಟೋ ಜನಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವಾಗಂತಾನೆ ಗೊತ್ತಿಲ್ಲ. ಪುಸ್ತಕದ ಹುಳುಗಳು, ಸಾಮಾನ್ಯ ಜ್ಞಾನ ಕೊಡಿಲ್ಲ ಅವುಗಳಿಗೆ. ಜಾಸ್ತಿ ಹೋದವ್ರಿಗೆ ಸ್ವಾತಂತ್ರ್ಯ ಇರುವುದಿಲ್ಲ ಸರ್. ನಾನು ಎಕ್ಸಾಮ್ ಮೊದಲ ದಿನ ಪಿಕ್ಚರ್ ನೋಡ್ಲಿಕ್ಕೆ ಹೋಗಿದ್ದೆ. ನನಗೆ ಫುಲ್ ಸ್ವಾತಂತ್ರ್ಯ ಉಂಟು. ನನ್ನಾಗೆ ಸಂಸ್ಕೃತಿಗೆ ಮಾಡ್ಲಿಕ್ಕೆ ಆಗ್ತದ? ನಿನಗೆ ಸಿಕ್ಕಿದಷ್ಟು ಸ್ವಾತಂತ್ರ್ಯ ಬಹುಶಃ ಪ್ರಪಂಚದಲ್ಲಿ ಯಾರಿಗೆ ಸಹ ಸಿಕ್ಕಿರ್ಲಿಕ್ಕಿಲ್ಲ. ನೋಡಿ, ಒಂದು ವಿಷಯ ನೆನಪಲ್ಲಿರಲಿ, ಈ ಶಾಲಾ ಕಾಲೇಜು ಮಾರ್ಕ್ಸ್ಗಳು ಬದುಕನ್ನು ಕಲಿಸಿದಿಲ್ಲ. ಈ ರ್ಯಾಂಕ್, ಡಿಸ್ಟಿಂಕ್ಷನ್ ತಗೊಂಡು ಎಷ್ಟೋ ಜನ ಯಾವುದೋ ಕಂಪನಿಲಿ ಯಾರ್ಯಾರ ಕೈ ಕೆಳಗೆ ಕೆಲಸ ಮಾಡಿ ತಮ್ಮ ಬದುಕನ್ನು ನರಕ ಮಾಡಿಕೊಳ್ತಿದ್ದಾರೆ. ಈ ರ್ಯಾಂಕ್ ತಗೊಂಡವರಿಗೆ ನೂರಾರು ದಾರಿಗಳು, ಅದರಲ್ಲಿ ಒಂದು ದಾರಿನ ಸೆಲೆಕ್ಟ್ ಮಾಡ್ತಾರೆ. ಫೇಲ್ ಆದವರಿಗೆ ಮುಂದೆ ದಾರಿನೇ ಇರೋದಿಲ್ಲ, ಅದಕ್ಕೆ ಹೊಸ ದಾರಿನ ಸೃಷ್ಟಿ ಮಾಡ್ತಾರೆ. ಜಗತ್ತಿನ ದಂತಕಥೆಗಳೆಲ್ಲ ಫೇಲ್ ಆದ್ರಿಂದಲೇ ಇವತ್ತು ಹೊಸ ದಾರಿಗಳನ್ನ ಸೃಷ್ಟಿಸಿರೋದು. ರಕ್ಷಿತ್, ಅಷ್ಟೇ. ಈ ನಾಡು ನುಡಿ ಸಂಸ್ಕೃತಿಯ ಬಗ್ಗೆ ನಿನಗಿರೋ ಪ್ರೀತಿಗೆ ಹೆಮ್ಮೆ ಎನಿಸ್ತದೆ. ನೀನು ಪ್ರೀತಿಸುವ ಈ ಸಂಸ್ಕೃತಿ ನಿನ್ನ ಕೈ ಹಿಡಿತದೆ ನೋಡು. ಸರ್,
ಇದು ಸಂಸ್ಕೃತಿ ಅಂದರೆ ಕಲ್ಚರ್ ಅಂತ ಹೇಳಿ ಸರ್. ಇಲ್ಲಾದರೆ ಈ ಹುಡುಗಿಯರು ಕಾಲ ಬೆರಳಲ್ಲಿ ನೆಲಚಕ್ರ ಬಿಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಓಯ್ ರಕ್ಷಿತೆ, ಎಂತದ ಟ್ಯಾಂಕಲ್ಲಿ ಬಂಗುಡುಂಟೆ ಹಾಗೆ? ಹಾಗೆ ಅಂತ ಇಲ್ಲ ಅಂಕಲ್, ಟ್ಯಾಂಕ್ ಕ್ಲೀನ್ ಮಾಡೋದಷ್ಟೇ. ಮತ್ತೆ ನಿನ್ನ ರಿಸಲ್ಟ್ ಎಂತಾಯ್ತಾ? ಸ್ವೀಟ್ ಚೂಲನಾ? ಸಣ್ಣ ಪುಟ್ಟದಿಗೆ ಎಂತಕ್ಕೆ ಸ್ವೀಟ್ಸ್ ಅಂಕಲ್, ನೀವಿದ್ದೀರಲ್ಲ ಕೊಡುವ ಮುಂದೆ. ನೀನು ಜನ ಆಗ್ಬೋದು ಮಾರ. ನೋಡು, ನನ್ನ ಮಗಳ ರಿಸಲ್ಟ್ ಇವತ್ತು, ಅದಕ್ಕೆ ಖುಷಿಯಿಂದ ಹೊರಟಿದ್ದೇವೆ. ಇದೇ ಖುಷಿ ಬರುವಾಗ ಸಹ ಇದ್ರೆ ಸಾಕಲ್ವಾ? ಏನ್ ಹೇಳ್ತೀಯ? ಗ್ಯಾರಂಟಿ ಇರ್ತದೆ ಅಂಕಲ್. ಈಗ ಪಾಸ್ ಆಗೋದು ದೊಡ್ಡ ವಿಷಯನೇ ಅಲ್ಲ, ಯಾರು ಬೇಕಾದ್ರೆ ಸಹ ಪಾಸ್ ಆಗ್ಬೋದು. ನೀನೆಂತ ಮರ ತಗೊಳ್ಳಿದ ಹೋಗಲಿದ? ಸರಿ, ಆಮೇಲೆ ಸಿಗುವ. ಆಯ್ತು ಅಂಕಲ್. ಓಯ್ ರಕ್ಷಿತ್, ಕಾಲೇಜ್ ಮುಗಿತಾ? ಪಾಸಾ? ಅದಕ್ಕೆ ಯಾಕ ಚಪ್ಪೆ? ನೆಕ್ಸ್ಟ್ ಏನ್ ಮಾಡ್ಬೇಕಂತ ಇದ್ದಿ? ನೆಕ್ಸ್ಟ್ ಟ್ಯಾಂಕ್ ಕ್ಲೀನ್ ಮಾಡಿ ನೀರು ತುಂಬಿಸೋದು ಅಷ್ಟೇ. ಏ ಅಜಿಕ ಪ್ರಸಂಗಿ, ನಿಂಗೆ ಯಾಕ ಮೊದಲೇ ಲೇಟ್ ಆಯ್ತು, ಬಾರಿ ಹೋಗೋಣ. ರೀ, ಬಹುಶಃ ಇವನು ಫೇಲ್ ಅಂತ ಕಾಣ್ತದೆ. ಏ ರಕ್ಷಿತಾ, ಮಧ್ಯಾಹ್ನ ಫ್ರೀ ಇದ್ಯಾ? ಎಂತಕ್ಕೆ? ಏನಿಲ್ಲ ಮರ, ಸ್ವಲ್ಪ ತೆಂಗಿನಕಾಯಿ ತೆಗಿಲಿಕ್ಕಿತ್ತು. ನಿಮ್ಗೆ ಬೇರೆ ಏನು ಕೆಲಸ ಇಲ್ಲ, ಖಾಲಿ ಏನು ಇಟ್ಕೊಂಡ್ರೆ ಆಯ್ತು. ಸರಿ ಹೇಳ್ತೇನೆ. ಮತ್ತೆ ತೆಂಗಿನಕಾಯಿ ತೆಗೆದ ನಂತರ ಉಂಟಲ್ಲ, ನಾವೊಂದು ಫೇಸ್ಬುಕ್ ಲೈವ್ ಮಾಡು ಆಯ್ತಾ? ಇದು ಒಂದು ಬಾಕಿ ಇತ್ತು. ಡಿಜಿಟಲ್ ಇಂಡಿಯಾ ಪ್ರಕಾಶಿಸುತ್ತಿದೆ. ಏನಿಗೆ ಅಟ್ಟಿ ಹಿಡ್ಕ ಆಯ್ತಾ? ನೀವು ಹೆದರ್ಬೇಡಿ. ಹೆದರಿಕೆ ಅಲ್ಲ ಮರ, ಅರ್ಧದಲ್ಲಿ ಕೈ ಕೊಡೋರು ತುಂಬಾ ಜನ ನೋಡಿದ್ದೇನೆ, ಅದಕ್ಕೆ ಸ್ವಲ್ಪ ಭಯ ಅಷ್ಟೇ. ಈ ಹತ್ತಿದ ಎಣ್ಣೆಯನ್ನು ತುಳಿಯೋರಿಗಿಂತ ಅರ್ಧದಲ್ಲಿ ಕೈ ಕೊಡುವವರು ಪರವಾಗಿಲ್ಲ. ನೀವು ಬನ್ನಿ. ಅದು ಸಹ ಹೌದು. ಗಟ್ಟಿ ಹಿಡ್ಕ ಆಯ್ತಾ? ಮೆಲ್ಲ. ಹಬ್ಬ ಬಚ್ಚಿದ ಲೋಕಜ್ಜಿ ಮರ. ಏ ರಕ್ಷಿತ್, ಬಾ ನಾವೊಂದು ಫೇಸ್ಬುಕ್ ಲೈವ್ ಮಾಡುವ. ನೀವು ಮಾಡಿ ಭೀಮಣ್ಣ, ನಾನು ಹೋಗ್ತೇನೆ. ನಿಲ್ಲು ಮಾರ, ಅದಕ್ಕೆ ಅಂತ ನಾಚಿಕೆ ಅಂತದು. ಕೆಲಸ ಇಲ್ಲದವರೇ ಫೇಸ್ಬುಕ್ ಲೈವ್ ಮಾಡ್ತಾರೆ ಗೊತ್ತಂತ. ಇನ್ನು ನಾವು ತೆಂಗಿನ ಆದ್ರೂ ತೆಗಿತೇವೆ. ಬಾ, ಒಳ್ಳೆ ಮಜಾ ಆಗ್ತದೆ ಮಾರ, ಬಾ. ಹಾಯ್ ಗಾಯ್ಸ್, ನೀವಿಲ್ಲಿ ಕಾಣ್ತಾ ಇದ್ದೀರಾ ತೆಂಗಿನಕಾಯಿಗಳು. ಎಲ್ಲದರಲ್ಲಿ ಸಹ ಒಳ್ಳೆ ನೀರು, ಒಳ್ಳೆ ಜಾತಿಯ ತೆಂಗಿನಕಾಯಿಗಳು. ಈಗಿನ ದಿನದಲ್ಲಿ ಚೈನಾದಿಂದ ತೆಂಗಿನಕಾಯಿ ಬರ್ತಾ ಉಂಟು. ಜಾಗ್ರತೆ ಫ್ರೆಂಡ್ಸ್, ಅದರಲ್ಲಿ ಲಬ್ಬರ್ನ ಅಂಶ ಉಂಟು. ಲಬ್ಬರ್ ಅಲ್ವಾ, ರಬ್ಬರ್. ಅದುಂಟು.